ಕೆಂಪಾದವೋ ಎಲ್ಲ ಕೆಂಪಾದವೋ, ಕೆಂಪಾದವೋ ಎಲ್ಲ ಕೆಂಪಾದವೋ. ಹಸುರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು. ಪಿ ಲಂಕೇಶರ ಸಣ್ಣ ಕಥೆ ದೇವಿ. ಓದುವವರು ಎಂಎಸ್ ಆಶಾದೇವಿ. ದೇವಿ ತೀರಾ ಸಾಮಾನ್ಯ ಹೆಂಗಸು. ನಡು ಎತ್ತರದ ದುಂಡನೆಯ ಮುಖದ ಚುರುಕಾಗಿ ಓಡಾಡುವ ಹೆಣ್ಣು. ಅವಳ ಕಣ್ಣಿನಲ್ಲಿ ಮಾತ್ರ ವಿಶೇಷ. ನೋಡುತ್ತಿದ್ದರೆ ನಿಮ್ಮನ್ನು ಆಳಕ್ಕೆ ಹೀರಿಕೊಳ್ಳುವ, 40 ವರ್ಷದಲ್ಲಿ ಕಂಡ ಬದುಕಿನಲ್ಲಿ ನಿಮ್ಮನ್ನು ಈಜಾಡಿಸಿಬಿಡುವ ನೀತಿ ಅನೀತಿ ಮೀರಿದ ತಣ್ಣನೆಯ ಕ್ರೂರ ಹಿತಕರ ಸಮುದ್ರ ಆ ಕಣ್ಣುಗಳು. ಅವಳ 2 ಮಕ್ಕಳಿಗೆ ಅವಳನ್ನು ಕಂಡರೆ ಭಯ, ಗೌರವ ಮತ್ತು ಪ್ರೀತಿ. ಗಂಡ ಚಂದ್ರಪ್ಪನಿಗೂ ಅಷ್ಟೆ. ಚಂದ್ರಪ್ಪ, ಹಿರಿಯ ಮಗಳು ಕುಸುಮ, ಕಿರಿಯವಳಾದ ಪ್ರತಿಭಾ, ಅಳಿಯ ಏಕಾಂತ ಎಲ್ಲರೂ ಇವತ್ತು ದೇವಿಯ ಮನೆಯಲ್ಲಿದ್ದರು. ಇಡೀ ಕುಟುಂಬ ಮತ್ತು ಬೀಗರ ಕಡೆಯ ಸುನಂದ. ಈಕೆ ಏಕಾಂತನ ತಾಯಿ, ತನ್ನ ವಯಸ್ಸಿಗೆ ತೀರಾ ಊದಿಕೊಂಡಿರುವ ಸುನಂದ. ಕುಸುಮ ಮತ್ತು ಏಕಾಂತನ ಪ್ರಸ್ತ ಇವತ್ತು. ಅದೊಂದು ತಮಾಷೆಯ ಪ್ರಸ್ತ. ಇಷ್ಟಾದರೆ ಕತೆಗೆ ಇನ್ನೇನು ಬೇಕು? ಪ್ರಸ್ತ ಇಟ್ಟುಕೊಂಡ ದೇವಿ ಮತ್ತು ಚಂದ್ರಪ್ಪ. ದೇವಿಯ ಮೊದಲ ಹೆಸರು ದೇವೀರಿ. ಓದಿದ್ದು 5ನೇ ಕ್ಲಾಸು ಮಾತ್ರ. ಹಳ್ಳಿಯ ಹುಡುಗಿಯನ್ನು ಚಂದ್ರಪ್ಪ 22 ವರ್ಷದ ಹಿಂದೆ ಹಳ್ಳಿಯಿಂದ ಚಪ್ರದವರೆಕಾಯಿ ಕಿತ್ತಂತೆ ಕಿತ್ತುಕೊಂಡು ಮದುವೆಯಾಗಿದ್ದ. ಹಾಗೆಂದು ಹೇಳುತ್ತಿದ್ದವಳು ದೇವಿ. ಅವಳ ಮಾತುಗಳಲ್ಲಿ ಕಾವ್ಯ ತಾನೇ ತಾನಾಗಿ ಬರುತ್ತಿತ್ತು. ಅದು ಮಾತುಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿರಲಿಲ್ಲ, ಅವಳ ಹೊಟ್ಟೆಯಿಂದ ಹೃದಯದಿಂದ ಎದ್ದು ಬಂದಂತೆ ಬರುತ್ತಿತ್ತು. ಚಿಕ್ಕಂದಿನಿಂದಲೂ ಹಾಗೆ ಚುರುಕಾಗಿ ಓಡಾಡುವ, ಆದರೆ ಆಳದಲ್ಲಿ ತೀವ್ರವಾಗಿ ವೇದಿಸುವ ಜೀವ ಅದು ದೇವಿಯ ಜೀವ. ತನ್ನ ಸಂವೇದನೆಗಾಗಿಯೇ ಇಟ್ಟುಕೊಂಡಂತೆ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುತ್ತಾಳೆ. ಬೆಳಗಿದ ಗಿಂಡಿ, ಹೂವಿನ ತಾಬಾಣ, ಹರ್ಷ ಉಕ್ಕಿಸುವಂತಿರುವ ತಪ್ಪಲೆ, ಗಂಗಾಳಗಳು. ಯಾರು ಸ್ಟೇನ್ಲೆಸ್ ಸ್ಟೀಲಿನ ಬಗೆಗೆ ಹೇಳಿದರೂ ದೇವಿ ಮಣಿದಿರಲಿಲ್ಲ. ಅವಳಿಗೆ ಹಿತ್ತಾಳೆ, ತಾಮ್ರವೇ ಇಷ್ಟ. ಅವಳ ದುಂಡು ಮುಖ ಕೋಳಿ ಮೊಟ್ಟೆಯಾಗಿ ಬಿಂಬಿತವಾಗುವ ತಾಮ್ರದ ಗಂಗಾಳ, ಅಚ್ಚುಕಟ್ಟಾಗಿ ಬೆಳೆಸಿದ ಸಂಪಿಗೆ, ನಂದಿಬಟ್ಟಲು, ಗುಲಾಬಿಗಳು, ಮನೆಯೆದುರು ಬಣ್ಣ ನೆರಳು ತುಂಬುವ ಗಿಡಗಳು. ಕುಸುಮ ಮತ್ತು ಏಕಾಂತರ ಪ್ರಸ್ತವನ್ನು ಒತ್ತಾಯದಿಂದ ಇಟ್ಟುಕೊಂಡಿದ್ದರು. ಮದುವೆಗೆ ಮುಂಚೆಯೇ ಜೊತೆಗಿದ್ದ ಕೂಡಿದ ಎಳೆಯರು. ಮದುವೆ ಕೂಡ ಶಾಸ್ತ್ರಕ್ಕೆ. ಪರಿಚಯವಾದ 10 ದಿನದಲ್ಲಿ ಮದುವೆ. ಪರಿಚಯವಾದೊಡನೆ ದೇವಿ ಅವರನ್ನು ಕುತೂಹಲದಿಂದ ಗಮನಿಸಿದ್ದಳು. ಅಂಟಿಕೊಂಡವರು ಬಿಡಲಿಲ್ಲ. ಎಲ್ಲೆಂದರಲ್ಲಿ ಕೈ ಹಿಡಿದು ರಸ್ತೆಯಲ್ಲಿ, ದೊಡ್ಡ ಮರದ ಬೊಡ್ಡೆಯ ಹಿಂದೆ ಕಲಕುವ ನಗು. ಹಕ್ಕಿಗಳ ತರಹ, ಋತುಮಾನದ ಹಕ್ಕಿಗಳ ತರಹ ಎಂದು ದೇವೀರಿ ನಕ್ಕಿದ್ದಳು. ದೇವೀರಿಯ ಆ ತೆಳುನಗು, ಮಂದಹಾಸ ಅವಳ ವರ್ಷಗಳನ್ನೆಲ್ಲ ಅಡಗಿಸಿಕೊಂಡಿತ್ತು. ಕಾಲನ ಬಗ್ಗೆ ಮುನಿಸನ್ನು ಕೂಡ. ಬೀಗರು ಬಂದರು. ಅವರೊಂದಿಗೆ ಊಟ ಹರಟೆ ಆಯಿತು. ಗಂಡ ಚಂದ್ರಪ್ಪ ತನ್ನ ಕಲಿತ ಮಾತನ್ನೆಲ್ಲ ಆಡಿ ಗೆಲುವು ಉಂಟು ಮಾಡಿದ. ದೇವಿ ಪ್ರಸ್ತುತ ಮಕ್ಕಳ ಜೊತೆಗೆ, ಕಿರಿಯ ಮಗಳು ಮಗನ ಜೊತೆಗೆ ಗಟ್ಟಿ ಧ್ವನಿಯಲ್ಲಿ ಕೂಗಾಡಿದಳು. ಅವಳ ಖುಷಿ ಆ ತರಹದ್ದು. ಹಳ್ಳಿಯ ಗಡಸು ಹೋಗಲೇ ಇಲ್ಲ. ಅವಳ ಭಾವ ಪುಟಿಯುತ್ತಿದ್ದುದೇ ಹಳ್ಳಿಯ ಗಟ್ಟಿತನದಿಂದ, ವಾಕ್ಯದ ಅಂಚಿನ ಗ್ರಾಮ್ಯದಿಂದ. ಚಿಕ್ಕವರು ತಮಾಷೆ ಮಾಡಿಕೊಂಡರು. ಅಳಿಯ ಏಕಾಂತ ಕುಸುಮಾಳ ಕಣ್ಣಿಗಿಂತ ಅತ್ತೆ ದೇವಿಯ ಕಣ್ಣು ಉಗ್ರವಾಗಿದ್ದುದು, ಮೃಗತ್ವ ಅಡಗಿಸಿಕೊಂಡಿದ್ದುದು ಗಮನಿಸಿದ. ಗುಟ್ಟು ಮಾಡದೆ ಹೇಳಿ ನಕ್ಕ. ಆದರೆ ದೇವಿಗೆ ಅದು ಪ್ರೀತಿಯ ಅನ್ನಿಸಿಕೆ ಎಂಬುದು ಗೊತ್ತಿತ್ತು. ತನ್ನ ಯೌವನ ಕರಗಿ ಹೋಗಿರುವುದೂ ಗೊತ್ತಿತ್ತು. ಮಗಳ ಪ್ರಸ್ತುತ ದಿನ ನಾಯ್ಡು ಬಂದಿದ್ದರೆ ಚೆನ್ನಾಗಿತ್ತೆನಿಸಿತು. ರವಿ ನಾಯ್ಡು ದೇವಿ ಬಲ್ಲ ಒಬ್ಬನೇ ಒಬ್ಬ ಬುದ್ಧಿಜೀವಿ, ಸಿನಿಮಾ ನಿರ್ದೇಶಕ. ಆಕೆಗೆ ಒಮ್ಮೊಮ್ಮೆ ಅನ್ನಿಸುವಂತೆ ತಮ್ಮನ್ನು ಬಲ್ಲ ಒಬ್ಬನೇ ಒಬ್ಬ ಮನುಷ್ಯ. ನಗೆ, ಗದ್ದಲ, ಸ್ಟೀರಿಯೋ ತಣ್ಣಗಾಯಿತು. ರಾತ್ರಿ ಗಾಢವಾಗಿತ್ತು. ಬೆಂಗಳೂರಿನ ರಸ್ತೆಗಳು ತಣ್ಣಗಾಗತೊಡಗಿದ್ದವು. ಸಾಕು ಹೋಗ್ರಿನ್ನ ಎಂದಳು ದೇವಿ. ವಿವಾಹಿತರನ್ನು ಅವರ ಕೋಣೆಗೆ ಬೀಳ್ಕೊಟ್ಟಳು. ಕ್ರಮೇಣ ಎಲ್ಲ ಪ್ರಶಾಂತ. ಪಕ್ಕದಲ್ಲಿ ಚಂದ್ರಪ್ಪ. ದೇವಿಯ ತುಂಟ ಮನಸ್ಸಿಗೆ ಹೊಳೆಯಿತು, ಇವತ್ತು ತಾನು ಅಜ್ಜಿಯಾಗಿ ಬಿಡಬಹುದು. ಎಲ್ಲ ನಿದ್ರಿಸುತ್ತಿದ್ದರು. ಗಂಡ ಚಂದ್ರಪ್ಪ ಪಕ್ಕದಲ್ಲಿ ಗೊರಕೆ ಹೊಡೆಯುತ್ತಿದ್ದ. ಆ ಗೊರಕೆ ವಾದ್ಯದಂತಲ್ಲ, ಪಕ್ಕವಾದ್ಯದಂತೆ ಅನ್ನಿಸಿತು. ಅಜ್ಜಿಯಾಗುತ್ತಿರುವುದಕ್ಕೆ ಸಂತೋಷವೋ ಬೇಸರವೋ ಎಂದು ಮುಗುಳ್ನಕ್ಕಳು.
ತಮ್ಮ ಮೊದಲ ರಾತ್ರಿ 22 ವರ್ಷದ ಹಿಂದೆ ಕತ್ತಲಲ್ಲೂ ಬೆಳ್ಳಗೆ ಕಾಣುತ್ತಿರುವ ತಲೆಯ ಚಂದ್ರಪ್ಪ ಆಗ ಗುಗ್ಗು ಹುಡುಗ. ಆತ ಪದವೀಧರ. ತಾನು 5ನೇ ಕ್ಲಾಸಿನ ಗ್ರಾಜ್ಯುಯೇಟ್. ಅವನಿಗೆ ತಹಸೀಲ್ದಾರ್ ಆಫೀಸಿನಲ್ಲಿ ನೌಕರಿ ಸಿಕ್ಕಿದೊಡನೆ ಮದುವೆಯಾಗಿತ್ತು. ಮುಖಕ್ಕೆ ಮುಖ ಕೊಟ್ಟು ನೋಡಲಾರದ ನಸುಗೆಂಪು ಬಣ್ಣದ ಆರೋಗ್ಯವಂತ ದೇಹದ ಹುಡುಗ. ಆದರೂ ಏನೆಲ್ಲಾ ಮಾತಾಡಿದ್ದ. ಸೇವೆಯನ್ನು ಕುರಿತು, ಪ್ರಾಮಾಣಿಕತೆ ಕುರಿತು, ನಡುನಡುವೆ ಇಂಗ್ಲಿಷ್. ಅದರ ಅರ್ಥವನ್ನು ದೇವಿ ಸುಲಭವಾಗಿ ಊಹಿಸಿದ್ದಳು. ಹಳ್ಳಿಯ ಮಾತನಾಡಲು ಇಷ್ಟವಾಗದೆ ಇಂಗ್ಲಿಷ್ನಲ್ಲಿ ತೇಲಿಸುವಾತ. ಹೂ ಮುಚ್ಚುವ ಚಿಗುರೇ ಎಂದಿದ್ದಳು. ಸೆಡವು ಮೈಯಿನ ಅಗಲ ಕಣ್ಣುಗಳ ತಮಾಷೆಯ ದೇವೇರಿ ಚಂದ್ರಪ್ಪ ದೇವಿ ಅಂದಾಗ ನಾಟಕೀಯವೆನ್ನಿಸಿ ನಕ್ಕು ನಾದಾ ಅಂದಿದ್ದಳು. ಎಲ್ಲ ನಗು. ರಾತ್ರಿ ಕರೆಗಿತ್ತು. ಬೆಳಿಗ್ಗೆ ಚಂದ್ರಪ್ಪನ ಮೊದಲ ಹಗಲು. ಅವನ ಮನಸ್ಸಿನ ಬಿಗುವು ತಳಮಳ ಕೂಡ ಅವಳಿಗೆ ತಿಳಿದಿತ್ತು. ಚಿತ್ರದುರ್ಗದ ತಹಶೀಲ್ದಾರರ ಕಚೇರಿಗೆ ಹೋದ ಚಂದ್ರಪ್ಪ. ಅವಳಿಗೆ ಮುತ್ತಿಡದೆ, ಆದರೆ ಅದೇ ಭಾವದಿಂದ. ಚಪ್ಪರದ ಅವರೆಯ ಬಳ್ಳಿಯ ಕುಡಿ ಬೆಂಕಿಗೆ ತಾಗಿದಂತಿತ್ತು. ಸಂಜೆ ಅವನು ಬಂದಾಗ ಮುಖ ನೋಡಿ ಆಘಾತವಾದಂತೆ ಕೂತಳು. ಅವನನ್ನು ಕೇಳಲು ಹೆದರಿಕೆ. ಬೆನ್ನೆಲುಬು ಮುರಿದವನಂತೆ, ಮನಸ್ಸಿನ ಯಾವುದೋ ಆಸರೆ ಕುಸಿದು ಬಿದ್ದಂತೆ. ಆತ ಬದುಕನ್ನು ಮೊತ್ತ ಮೊದಲ ಬಾರಿ ನೋಡಿ ಬಂದಿದ್ದ. ಗಂಟೆಗಟ್ಟಲೆ ಸುಮ್ಮನಿದ್ದ. ಆದರೆ ಅವನ ಮನಸ್ಸಿನಲ್ಲಿದ್ದ ಚಿತ್ರಗಳು ದೇವಿಗೆ ಅದೆಂತೋ ಹೊಳೆದಿದ್ದವು. ಹುಟ್ಟಿನಿಂದಲೇ ಬದುಕು ಬಲ್ಲ ಹುಡುಗಿ, ಹಿಂಗಾಯಿತಾ, ಇದು ಹಿಂಗೆ ತಾನೆ ಎಂದು ವಿಷಾದ ವಿನೋದ ಬೆರೆಸಿದ ದೇವಿಯ ಮಾತು. ತಹಶೀಲ್ದಾರ ಅವನನ್ನು ಖಾಸಗಿ ಭೇಟಿಗೆ ಕರೆದಿದ್ದ. ಲಂಚದ ಉಪನಿಷತ್ ಊದಿದ್ದ. ಅವನ ಕಚೇರಿಯ ಇತರರೂ ನೇರವಾಗಿ ಅಥವಾ ಸುತ್ತಿ ಬಳಸಿ ಅದನ್ನೇ ಹೇಳಿದ್ದರು. ಪಾಪದ ಚಂದ್ರಪ್ಪ. ದೇವಿ ಅವನನ್ನು ನೇರಗೊಳಿಸಬೇಕಾದರೆ, ಇಕ್ಕಳಕ್ಕೆ ಸಿಕ್ಕಂತೆ ನರಳುತ್ತಿದ್ದವನನ್ನು ಸಹಜಗೊಳಿಸಬೇಕಾದರೆ 2 ದಿನ ಒದ್ದಾಡಿದಳು. ಸತಾಯಿಸುವ ಬದುಕು, ಸಾಲದವನಿಗೆ ಸಾಬಿ ಗಂಟು ಬಿದ್ದ ಹಾಗೆ ಎಂದು ಇಡೀ ಸಂದರ್ಭವನ್ನು ವಿವರಿಸಿದ್ದಳು. ಗಂಡ ಸಾಲದವನೇ, ಬದುಕು ಸಾಬಿಯೇ. ನಾನು ಈ ಕೆಲಸಕ್ಕೆ ಹೋಗಲ್ಲ ಅಂದಿದ್ದ ಚಂದ್ರಪ್ಪ. ಆಮೇಲೆ ಸುಮ್ಮನಾಗಿದ್ದ. ಭ್ರಷ್ಟನಾಗದಿದ್ದರೂ ಹೊಂದಿಕೊಂಡಿದ್ದ. ಈ ಬದುಕು ಎಂದರೇನೆಂದು ತಿಳಿದುಕೊಂಡಿದ್ದ. ಮೊದಲ ರಾತ್ರಿ, ಮೊದಲ ದಿನ, ಕಾಮದ ಹುಚ್ಚು. ಹರ್ಷ ವಿಷಾದವನ್ನು ಈ ರಾತ್ರಿ ನೆನೆಯುತ್ತಾಳೆ. ಮಗಳು ಕುಸುಮಾಳ ರಾತ್ರಿ ಇದು. ಮೊದಲ ರಾತ್ರಿ ಕಳೆದು ಹೋಗಿ ಮೊದಲ ದಿನ ಕೂಡ ಉರುಳಿ ಇಡೀ ಬದುಕನ್ನು ಹುಟ್ಟು, ಖುಷಿ, ವಿಷಾದ ತುಂಬಿಕೊಳ್ಳುತ್ತದೆ. ಗಂಡನ ಆದರ್ಶ, ಹೆಂಡತಿಯ ವಾಸ್ತವ ಪ್ರಜ್ಞೆ ಎಲ್ಲವನ್ನೂ ನಡೆಸುತ್ತಾ ಹೋಗುತ್ತದೆ. ಬೀಜದೊಳಗಿನ ಜೀವದಂತೆ, ಕೃತ್ಯದ ಪಾಪ ಪ್ರಜ್ಞೆಯಂತೆ ಹುಟ್ಟು, ಸಂತೋಷ, ವಿಷಾದವನ್ನು ಎಲ್ಲ ದಿನಗಳೂ ಹಂಚಿಕೊಳ್ಳುತ್ತವೆ. 2ನೆಯ ದಿನ ಚಂದ್ರಪ್ಪ ಕಚೇರಿಗೆ ಹೋಗಿ ಬಂದ. ಅವನ ಮುಖ ಭಯಾನಕವಾಗಿರಲಿಲ್ಲ, ನಿರ್ಲಿಪ್ತವಾಗಿತ್ತು. ಮತ್ತೆ ದೇವಿ ಸಮಾಧಾನ ಮಾಡಬೇಕಾದ ಅಗತ್ಯ ಬೀಳಲಿಲ್ಲ. ದೇವಿ ಅನೇಕ ವರ್ಷ ಚಂದ್ರಪ್ಪನ ಮುಖವನ್ನು ಸರಿಯಾಗಿ ವಿವರವಾಗಿ ನೋಡಿಯೇ ಇರಲಿಲ್ಲ. ಹಾಗೆ ನೋಡಿದ್ದು 2 ಸಲ, ಹಲವು ವರ್ಷಗಳಾದ ಮೇಲೆ. ಚಂದ್ರಪ್ಪನಿಗೆ ಅನೇಕ ಬಡ್ತಿ ವರ್ಗಾವಣೆ ಆದ ಮೇಲೆ. ಹೊರಗೆ ಒಂದೇ ತರಹ ಇದ್ದ ಬದುಕು ದೇವಿಯ ಚತುರತೆ, ಉಲ್ಲಾಸದಿಂದಾಗಿ ಬಣ್ಣ ಬಣ್ಣದ ಚೇತೋಹಾರಿ ಬದುಕಾಗಿತ್ತು. ಮದುವೆಯಾದ 11 ವರ್ಷಕ್ಕೆ ಮೈಸೂರಿನ ತಾಲೂಕೊಂದಕ್ಕೆ ವರ್ಗ ಆಗಿತ್ತು. ಆಗ ಚಂದ್ರಪ್ಪ ತಹಶೀಲ್ದಾರ. ಅಲ್ಲಿದ್ದುದು 3 ವರ್ಷ ಮಾತ್ರ. ಅಲ್ಲಿಂದ ಹಾಸನದ ಸಕಲೇಶ್ಪುರಕ್ಕೆ ವರ್ಗ ಆಯಿತು. ಅಲ್ಲಿ ಬೇಗ ಮನೆ ಸಿಗಲಿಲ್ಲ. ಹಿಂದಿನ ಅಧಿಕಾರಿ ಕ್ವಾರ್ಟರ್ಸ್ ಬಿಟ್ಟಿರಲಿಲ್ಲ. ದೇವಿ ಮತ್ತು ಕುಸುಮಳನ್ನು ಚಾಮರಾಜನಗರದಲ್ಲೇ ಬಿಟ್ಟು ಚಂದ್ರಪ್ಪ ಸಕಲೇಶ್ಪುರಕ್ಕೆ ಬಂದಿದ್ದ. ಆದರೆ ಮೇಲಧಿಕಾರಿಗಳಿಂದ ಆದೇಶ, ಮೈಸೂರು ಜಿಲ್ಲೆಯಲ್ಲಿ ಆನೆಗಳಿಂದ ಕೂಡಿದ ಚಿತ್ರ ಮಾಡಲು ರವಿ ನಾಯ್ಡು ಬರುತ್ತಾರೆ, ಸಹಕರಿಸಿ ಎಂಬುದು. ಚಂದ್ರನ ಗೈರು ಹಾಜರಿಯಲ್ಲಿ ದೇವಿ ತಾನೇ ನಾಯ್ಡುವಿಗೆ ನೆರವಾಗುವುದಾಗಿ ಹೇಳಿದ್ದಳು. ರವಿ ನಾಯ್ಡು ಮತ್ತು ಅವನ ತಂಡ ಬಂತು. ರವಿ ನಾಯ್ಡು ಚಿತ್ರೀಕರಣ ಮಾಡಲು ಬಿಳಿಗಿರಿ ರಂಗನ ಬೆಟ್ಟ, ಬಂಡೀಪುರದ ಕಾಡುಗಳಲ್ಲಿ ದೇವಿಯ ಜೊತೆ ಸಂಚರಿಸಿದ. ದೇವಿಯ ಶಿಕ್ಷಣ ಕೂಡ ನಾಯ್ಡುವಿಗೆ ಗೊತ್ತಿರಲಿಲ್ಲ. 5ನೇ ತರಗತಿ ಓದಿದ್ದಾಳೆ ದೇವಿ. ಆದರೆ ತಾರುಣ್ಯವನ್ನು ಹಿಂದೆ ಬಿಟ್ಟು ಪಕ್ವತೆ ತಲುಪಿದ್ದ ದೇವಿ. ಆಕೆಯ ಕಣ್ಣುಗಳಲ್ಲಿ ನಾಯ್ಡು ಕರಗಿ ಹೋದ. ಅವನ ಹೀರೋಯಿನ್ ಪಿನಾಕಿನಿ ಈ ಕುಳ್ಳಿಯ ಎದುರು ಸಪ್ಪಗಾದಳು. ಎಳ್ಳು ಹುರಿದಂತೆ ಮಾತಾಡುವ, ಮಿಂಚಿನಂತೆ ಓಡಾಡುವ ದೇವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಆಕೆಗೆ ಕುತೂಹಲ. ಸತ್ತ ಸೆಲ್ಯುಲಾಯ್ಡ್ ಹೇಗೆ ಚಲಿಸುತ್ತದೆ ಎಂಬುದರಿಂದ ಹಿಡಿದು ಝೂಮ್ ಶಾಟ್ಗಳವರೆಗೆ.
ಕತೆ ಹೇಗೆ ಆಳವಾಗಿರಬೇಕು, ಬದುಕಿನ ವೈಚಿತ್ರ್ಯ ಒಳಗೊಂಡಿರಬೇಕು ಎಂಬುದರವರೆಗೆ ಕುತೂಹಲದ ಜೊತೆಗೆ ಹಿತವಚನ ಆಕೆಯದು. ರವಿ ನಾಯ್ಡುವಿನ ಚಿತ್ರೀಕರಣ ಮಂದವಾಯಿತು. ದೇವಿಯ ಬಗ್ಗೆ ಅವನ ಅಚ್ಚರಿ, ದಿಗ್ಭ್ರಮೆ ಹೆಚ್ಚಾಯಿತು. ಹೀರೋಯಿನ್ ಪಿನಾಕಿನಿಯನ್ನು ಅನುಭೋಗಿಸಲೆಂದೇ ಚಿತ್ರದಲ್ಲಿ ಹಾಕಿಕೊಂಡು ಬಂದಿದ್ದ ನಾಯ್ಡು ದೇವಿಯ ಅಯಸ್ಕಾಂತದಲ್ಲಿ ಸಿಕ್ಕಿ ಹಾಕಿಕೊಂಡ. ಪಿನಾಕಿನಿಯನ್ನು ಮರೆತ. ಚಿತ್ರದ ಕತೆ, ಶಾಟ್ಗಳು ಬದಲಾದವು. ದೇವಿಯನ್ನು ಆಕ್ರಮಿಸುವ ಆಶೆ. ಆದರೆ ದೇವಿ ತನ್ನ ಹಳ್ಳಿಗತನದಿಂದ, ಸರಳತೆಯಿಂದ ನಾಯ್ಡುವಿನಿಂದ ಪ್ರತ್ಯೇಕವಾಗಿಯೇ ಇದ್ದಳು. ಮೊದಮೊದಲು ಮಗಳು ಕುಸುಮ ಜೊತೆಗೆ ಚಿತ್ರೀಕರಣದ ಹತ್ತಿರ ಬರುತ್ತಿದ್ದ ದೇವಿ ಒಬ್ಬಳೇ ಬರತೊಡಗಿದಳು. ನಾಯ್ಡುವಿನ ಚಿತ್ರೀಕರಣದ ಕೃತಕತೆಯನ್ನು ಕುರಿತು ಮಾತಾಡದೆ ಅವನನ್ನು ಗೊಂದಲಗೊಳಿಸುವಳು. ನೀವು ಇಲ್ಲಿಗೆ ಬರಬೇಡಿ ಅನ್ನಲು ನಾಯ್ಡುವಿಗೆ ಆಗಲಿಲ್ಲ. ಆಕೆ ದೀಪದಂತೆ ಉರಿಯುತ್ತಿದ್ದಳು. ಆಕೆಗೆಂದೇ ದೊಡ್ಡ ಪಾರ್ಟಿ ಮಾಡಿದ. ಬೆಳದಿಂಗಳ ರಾತ್ರಿ ಬಂಡೀಪುರದ ಅರಣ್ಯದ ನಡುವೆ ಕೆರೆಯ ಪಕ್ಕದಲ್ಲಿ. ಮೈಸೂರಿನ ಅವನ ಗೆಳೆಯರೆಲ್ಲ ಬಂದಿದ್ದರು. ಅವತ್ತು ಕುಡಿದ ವೇಳೆಯಲ್ಲಿ ದೇವಿಗೆ ತನ್ನ ಪ್ರೇಮವನ್ನೆಲ್ಲ ಹೇಳಿಬಿಡುವುದೆಂದು ತೀರ್ಮಾನಿಸಿದ್ದ. ಸ್ಟೀರಿಯೋ ಸಂಗೀತ, ಬೆಳದಿಂಗಳೊಂದಿಗೆ ಸ್ಪರ್ಧಿಸುತ್ತಿದ್ದ ವಿದ್ಯುತ್ ಬೆಳಕು, ಶೂಟಿಂಗ್ ಯೂನಿಟ್ನ ಜನರೇಟರ್ ಕಾಡಿನ ನಡುವೆ ಕೂತು ಗೊಗ್ಗರು ಸದ್ದು ಮಾಡುತ್ತಾ ಲೈಟ್ ಹೊಮ್ಮಿಸಿತ್ತು. ಗುಲಾಬಿಯ ಗೊಂಚಲುಗಳು, ಪನ್ನೀರಿನ ಅಭಿಷೇಕ, ದೇವಿಗೆ ಪ್ರೀತಿಪಾತ್ರವಾದ ತಾಮ್ರ ಹಿತ್ತಾಳೆಯ ನಿಗಿ ನಿಗಿ ಪಾತ್ರೆಗಳು, ದೇವಿಗಾಗಿ ತಂದಿದ್ದ ಉಂಗುರ. ಆದರೆ ದೇವಿ ದೂರವೇ ಉಳಿದಂತಿದ್ದಳು. ರವಿ ನಾಯ್ಡು ಅವಳಿಗೆ ತನ್ನ ಜೀವನ ಚರಿತ್ರೆಯನ್ನೆಲ್ಲ ಹೇಳಿದ. ಪಾರ್ಟಿಯ ಒಂದು ಮೂಲೆಯಲ್ಲಿ ಮರಗಳ ಕೆಳಗೆ ಹಚ್ಚ ಹಸಿರು ಗರಿಕೆ ಸಿನಿಮಾ ಬೆಳಕಲ್ಲಿ ಮುದುಡಿಕೊಂಡಿರುವಲ್ಲಿ. ಸಿನಿಮಾಗಳಲ್ಲಿ ಫಾಸ್ಟ್ ಮೂವ್ಮೆಂಟ್ ಇರ್ತದೆ ಗೊತ್ತಾ ಅಂದ ನಾಯ್ಡು. ಅಂದ್ರೆ ಅಂದಳು ದೇವಿ. ಅಂದ್ರೆ ಎಂದು ನಾಯ್ಡು ಆಕೆಯ ಹಿಂಗದ ಕುತೂಹಲದಿಂದ ಸ್ಫೂರ್ತಿಗೊಂಡು ಹೇಳಿದ. ಸಹಜ ಚಲನೆ ಅಂದ್ರೆ ಸೆಕೆಂಡ್ಗೆ 24 ಫ್ರೇಮ್. ವೇಗದ ಚಲನೆ ಅಂದ್ರೆ ಫ್ರೇಮ್ ಕಮ್ಮಿ, ಓಟ ಜಾಸ್ತಿ. ನಿಧಾನಕ್ಕೆ ಹೋಗುವಂತೆ ಮಾಡಲು ಫ್ರೇಮ್ ಹೆಚ್ಚಿಸಬೇಕಾಗತ್ತೆ, ಗೊತ್ತಾಯ್ತಾ ಅಂದ. ಆಕೆ ಗೊತ್ತಾಗಲಿಲ್ಲ ಎಂದು ಹೇಳಿದ್ದರೆ ಇನ್ನಷ್ಟು ಹೇಳಬಹುದಿತ್ತು. ನಾಯ್ಡು ಕುಡಿದಿದ್ದ. ಗೊತ್ತಾಯ್ತು, ಊಟದ ಫ್ರೇಮ್, ಕೈ ತೊಳೆದ ಫ್ರೇಮ್ ಅಂದು ನಕ್ಕಳು. ಅದು ವೇಗದ ಚಲನೆ. ನಾಯ್ಡು ತಾತ್ವಿಕವಾಗಿ ಹೇಳಿದ. ನನ್ನ ಇಡೀ ಬದುಕನ್ನ ಫಾಸ್ಟ್ ಮೂವಿಂಗ್ ಮಾಡಿದ್ರೆ 2 ಗಂಟೆಯಲ್ಲಿ ನಾನು ಹುಟ್ಟಿದ್ದು, ಬೆಳೆದಿದ್ದು, ಕಾಲೇಜ್ಗೆ ಹೋಗಿದ್ದು, ಸಿನಿಮಾ ತೆಗೆದಿದ್ದು ಎಲ್ಲವನ್ನೂ ತೋರಿಸ್ಬಿಡ್ಬಹುದು. ಅದರಲ್ಲಿ 1/4 ಗಂಟೆ ದೇವಿಯನ್ನ ನೆನೆದ ಚಿತ್ರ ಇರುತ್ತೆ ಅಂದ. ದೇವಿ ಗಟ್ಟಿಯಾಗಿ ನಕ್ಕಳು. ಅದು ನಾಯ್ಡುವಿನ ಲೋಕದ ನಗೆಯಲ್ಲ. ಮನುಷ್ಯರೆದುರು ಕೋಗಿಲೆಯ ಸದ್ದಿನಂತೆ, ಮನುಷ್ಯನೆದುರು ಕೋಳಿ ಹುಂಜದ ಕಾಮಕೇಳಿಯಂತೆ ನಾಯ್ಡು ಅವಳ ಹತ್ತಿರ ಸರಿದು ಅವಳ ಬೆನ್ನಿಗೆ ಕೈ ಹಾಕಿ ಮೃದುವಾಗಿ ಎಳೆದುಕೊಂಡ. ದೇವಿಯ ನಗು ಇಂಗಿತು, ಆದರೆ ಖುಷಿ ಇಂಗಲಿಲ್ಲ. ಆಕೆ ಪ್ರತಿಭಟಿಸಲಿಲ್ಲ. ಅವನ ಭುಜಕ್ಕೆ ಕೈ ಹಾಕಿ ಕಣ್ಣಲ್ಲಿ ಕಣ್ಣಿಟ್ಟಳು. ದೇವಿ ಆಗಲೂ ನಾಯ್ಡುವಿನಿಂದ ದೂರವೇ ಇದ್ದಳು. ಕುಡಿದ ಅಮಲಿನಲ್ಲಿ ನಾಯ್ಡು ಅತ್ತು ಬಿಟ್ಟ. ಅಳು, ಹುಟ್ಟು, ಸಂತೋಷ, ವಿಷಾದದ ನಗೆ. ದೇವಿಯ ಎದುರು ಆತನಲ್ಲಿ ಪ್ರೇಮ ಹುಟ್ಟಿತ್ತು, ಖುಷಿ ಹುಟ್ಟಿತ್ತು, ವಿಷಾದ ಹುಟ್ಟಿತ್ತು. ನಾನು ನಿಮ್ಮೊಂದಿಗೆ ಇದ್ದುಬಿಡಬೇಕು ಅನ್ಸುತ್ತೆ ಅಂದ ನಾಯ್ಡು. ಇರಿ ಅಂದಳು ದೇವಿ. ಅವೆಲ್ಲ ಔಪಚಾರಿಕ ವ್ಯಾವಹಾರಿಕ ಮಾತುಗಳು. ಈ ವಿಷಯವೆಲ್ಲ ಚಂದ್ರಪ್ಪನಿಗೆ ಗೊತ್ತಾಗಿ ತಮಾಷೆ ಮಾಡಿಕೊಂಡು ನಕ್ಕಿದ್ದ. ಆಗ ದೇವಿ ನಗುತ್ತಲೇ ಅವನ ಮುಖ ನೋಡಿದ್ದಳು. ಚಂದ್ರಪ್ಪ ತನ್ನ ಗಂಡ. ವರ್ಗ, ಬಡ್ತಿ, ತಹಶೀಲ್ದಾರ, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಆದ ಚಂದ್ರಪ್ಪ. ದೇವಿಯಲ್ಲಿ ಬೆಳೆಯುತ್ತಾ ಹೋದ ತಿಳುವಳಿಕೆ, ನಿಗೂಢತೆ, ವಿವಿಧಾರ್ಥಗಳ ನಗೆ. ಒಮ್ಮೆ ಹೀಗಾಯಿತು. ಅದಾದದ್ದು ಚಿತ್ರದುರ್ಗದಲ್ಲಿದ್ದಾಗ. ಚಂದ್ರಪ್ಪನಿಗೆ ಒಳ್ಳೆಯ ಹೆಸರಿತ್ತು. ಕಂತ್ರಿ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಅಸಹಾಯಕ ಜನರು ಎಲ್ಲವನ್ನೂ ಕಂಡಿದ್ದ ಚಂದ್ರಪ್ಪ. ಇಲ್ಲಿ ನಿಷ್ಠುರತೆಗಿಂತ ಸಹನೆ ಮತ್ತು ಸ್ನೇಹ ಪರಿಣಾಮಕಾರಿ ಎಂಬುದನ್ನು, ಒಳ್ಳೆಯತನಕ್ಕಿಂತ ಚಾಣಾಕ್ಷತೆ ಉತ್ತಮವೆಂಬುದನ್ನು, ಸಿಟ್ಟಿಗಿಂತ ತಂತ್ರ ಉಪಕಾರಿ ಎಂಬುದನ್ನು ಚಂದ್ರಪ್ಪ ಕಂಡುಕೊಂಡಿದ್ದ. ಅವತ್ತು ಬೆಳಿಗ್ಗೆಯೇ ದೇವಿಗೆ ಮನೆಗೆ ಅತಿಥಿಗಳು ಬರುವ ವಿಚಾರ ಹೇಳಿದ್ದ. ಸಂಜೆ ಚಂದ್ರಪ್ಪನ ಕಾರು ಬಂತು. ದೇವಿಗೆ ಪ್ರತಿಯೊಂದು ಕಾರಿನ ಸೂಕ್ಷ್ಮ ವ್ಯತ್ಯಾಸವೂ ಗೊತ್ತಿತ್ತು. ಅವುಗಳ ಸದ್ದಿನ, ನಿಲ್ಲುವ ಶೈಲಿಯ ವ್ಯತ್ಯಾಸ ಕೂಡ. ಚಂದ್ರಪ್ಪ ಬಂದ, ಅತಿಥಿಗಳು ಬಂದರು, ಹರಟೆ ಶುರುವಾಯಿತು. ಅವರೆಲ್ಲ ಯಶಸ್ವೀ ಜನ. 1 ಪೆಗ್ ಜಿನ್ ಬಿದ್ದರೆ 10 ಪಟ್ಟು ಅಹಂಕಾರದೊಂದಿಗೆ ಸೇರಿಕೊಂಡು ಸ್ವಪ್ರತಿಷ್ಠರಾಗುವ ಜನ. ಅವರು ಹರಟೆ ಕೊಚ್ಚುತ್ತಿದ್ದಾಗ ದೇವಿ ಒಳಗಿದ್ದಳು. ಹರಟೆ ವಿಚಿತ್ರ ದಾರಿಗಳಲ್ಲಿ ಸಾಗಿತು.
ಅವರೆಲ್ಲರ ಅನುಭವ. ಚಂದ್ರಪ್ಪ ಅಷ್ಟಾಗಿ ಕುಡಿಯುವವನಲ್ಲ. ಇದ್ದಕ್ಕಿದ್ದಂತೆ ಕತೆ ಶುರು ಮಾಡಿದ. ಬಾಗಲಕೋಟೆಯಲ್ಲಿ ಅಧಿಕಾರಿಯಾಗಿದ್ದಾಗ ತಮ್ಮ ಆಫೀಸಿನ ಹತ್ತಿರದ ಶಾಲೆಯ ಜಾನೆಟ್, ಹೌದು ಆಕೆಯ ಹೆಸರು ಜಾನೆಟ್ ಗೀತಾ, ತಡವರಿಸುತ್ತಾ ಕತೆ ಮುಗಿಸಿದ್ದ. ಅದು ನನ್ನ ನಿಜವಾದ ಮೊದಲ ರಾತ್ರಿ. ಆಗ ದೇವಿ ಅವನ ಕುರ್ಚಿಯ ಹಿಂದೆ ನಿಂತು ನಗುತ್ತಿದ್ದಳು. ಚಂದ್ರಪ್ಪ ಮತ್ತು ದೇವಿಯನ್ನು ಕಂಡ ಅತಿಥಿಗಳು ಹೆಪ್ಪುಗಟ್ಟಿ ಕೂತರು. ಮರುದಿನ ಚಂದ್ರಪ್ಪ ಮೊದಲ ದಿನ ಆಫೀಸಿಗೆ ಹೋಗುವಾಗ ಆತಂಕಗೊಂಡಷ್ಟೇ ಖಿನ್ನನಾಗಿದ್ದ. ಆಗ ಚಿಕ್ಕ ಮನೆಯಲ್ಲಿ, ಈಗ ಬಂಗಲೆಯಲ್ಲಿ ಬಟ್ಟೆ ಹಾಕಿಕೊಂಡ. ದೇವಿಯ ಸಿಟ್ಟನ್ನು ಎದುರಿಸಲು ಮನಸ್ಸು ಸಿದ್ಧ ಮಾಡಿಕೊಂಡ. ಕಾರಿನ ಕಿಲಿಕೈ, ಪುಟ್ಟ ವಾಲೆಟ್ ತೆಗೆದುಕೊಂಡ. ದೇವಿ ಬೀಳ್ಕೊಡಲು ಬಂದಳು. ಅವನ ಆತಂಕ ಅರಿತಿದ್ದಂತೆ ಹತ್ತಿರ ಬಂದು ಅಪ್ಪಿಕೊಂಡಳು. ಮೆಲ್ಲಗೆ ಕುರ್ಚಿಯಲ್ಲಿ ಕೂರಿಸಿದಳು. ಅವನ ಮುಖ, ಕಣ್ಣು, ಮೂಗು, ಕುತ್ತಿಗೆ, ಕೂದಲು ನೋಡಿದಳು, ನೇವರಿಸಿದಳು. ವರ್ಷಗಳ ಹಿಂದೆ ಚಪ್ಪರದ ಅವರೇ ಎಂಬಂತೆ ತನ್ನನ್ನು ಕಿತ್ತುಕೊಂಡವನು, ಲಜ್ಜೆ ತುಂಬಿದವನು, ಸಿಟ್ಟು ಆದರ್ಶ ತುಂಬಿದವನು. ಈಗ ವಯಸ್ಸಿನ ಪೊರೆ, ಒಳಗೆ ಮುರಿದು ಬಿದ್ದ ಆಧಾರಗಳು, ಸಣ್ಣಗೆ ಕರಗಿ ಹೋದ ಯೌವನ. ವ್ಯವಹಾರ ಎಂಬ ನಾಚಿಕೆಗೆಟ್ಟ ಕ್ರಿಯೆಯಲ್ಲಿ ಸುಟ್ಟು ಹೋದ ನಡುವಯಸ್ಸು. ಮೊದಲ ರಾತ್ರಿಯ ಹುಟ್ಟು, ಸಂತೋಷ, ವಿಷಾದವೆಲ್ಲ ಕೊನೆಯ ಹಂತ ತಲುಪುತ್ತಿರುವ ಸ್ಥಿತಿ. ಚಂದ್ರಪ್ಪ ಆಫೀಸಿಗೆ ಹೋದ. ಅವನ ದುಗುಡ ಕಮ್ಮಿಯಾಗಿತ್ತು. ಚತುರೆ ದೇವಿ ವಯಸ್ಸು ಬೀಟೆಯ ಮರದಂತೆ ಗಟ್ಟಿ ಮಾಡುತ್ತೇ ಅನ್ನುವಳು. ತಾನು ಚಿಕ್ಕಂದಿನಲ್ಲಿ ಕೇಳಿದ ಕತೆಗಳನ್ನೆಲ್ಲ ನಗುನಗುತ್ತಾ ಹೇಳುವಳು. ಇವತ್ತು ಕುಸುಮಳ ಮೊದಲ ರಾತ್ರಿ. ಗಾಢ ಕತ್ತಲೆ, ಪಕ್ಕದಲ್ಲಿ ಬಿಳಿತಲೆಯ ಚಂದ್ರಪ್ಪ. ನಿದ್ರಿಸಲು ತವಕವೇ ಇಲ್ಲದ ದೇವಿ ಸುಮ್ಮನೆ ಮಲೆಗೆ ಛಾವಣಿ ನೋಡುತ್ತಿದ್ದಾಳೆ. ಈ ಮೊದಲ ರಾತ್ರಿ ತಾನು ಅಜ್ಜಿಯಾಗಬಹುದು ಎಂದುಕೊಳ್ಳುವಳು. ಹುಟ್ಟು, ಮುಪ್ಪು, ಸಂವೇದನೆಯ ಮೊದಲ ರಾತ್ರಿ. ದೇವಿ ಎದ್ದಳು. ಬೆಳಕು ಹರಿಯತೊಡಗಿತ್ತು. ಯಾರನ್ನೂ ಎಬ್ಬಿಸಲು ಹೋಗಲಿಲ್ಲ. ದೇವಿ ಉದಾರಿ. ನಿದ್ರೆ, ಮೈಥುನ ಎಲ್ಲವನ್ನೂ ಕುರಿತು ಉದಾರಿ ದೇವಿ. ಅಡುಗೆ ಮನೆಗೆ ಹೋದಳು. ಕಾಫಿಗೆ ನೀರನ್ನಿಟ್ಟು ತೋಟಕ್ಕೆ ಹೋದಳು. ಅಲ್ಲಿ ಮಗಳು ಕುಸುಮ ಮತ್ತು ಅಳಿಯ ಏಕಾಂತ ಅಪ್ಪಿಕೊಂಡು ಮಲಗಿದ್ದು ಕಾಣಿಸಿತು. ಪ್ರಾಣಿಗಳು, ಶುದ್ಧ ಪ್ರಾಣಿಗಳು ಎಂದು ನಕ್ಕು ನಂದಿ ಬಟ್ಟಲ ಹೂ ಕಿತ್ತುಕೊಂಡು ಕಣ್ಣಿಗೆ ತಣ್ಣಗೆ ಒತ್ತಿಕೊಂಡಳು.